ಸೌದಿ ಅರೇಬಿಯಾ ನಿಧಾನಕ್ಕೆ ಅನಿವಾಸಿ ಭಾರತೀಯರು ಸೇರಿದಂತೆ ವಿದೇಶಿಗಳಿಗೆ ಬಾಗಿಲು ಮುಚ್ಚತೊಡಗಿದೆ. ಸೌದೀಕರಣ ಎಂಬ ಹೆಸರಲ್ಲಿ ನಡೀತಾ ಇರೋ ಈ ಸುಧಾರಣಾ ಕ್ರಮವು ವಿಶೇಷವಾಗಿ ಭಾರತೀಯರ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ. ಇದೀಗ ಎಲ್ಲ ಖಾಸಗಿ ದಂತ ಚಿಕಿತ್ಸಾಲಯಗಳಲ್ಲೂ 55% ಮಂದಿ ಸೌದಿಯವರೇ ಇರಬೇಕು ಎಂಬ ನಿಯಮವನ್ನು ಜನವರಿ 27ರಿಂದ ಜಾರಿಗೊಳಿಸಲಾಗಿದೆ. 20 ದಂತ ವೃತ್ತಿಗಳು ಈ ಸೌದೀಕರಣಕ್ಕೆ ಒಳಪಡುತ್ತವೆ. 2025 ಜುಲೈನಲ್ಲಿ 45% ಸೌದೀಕರಣದ ನಿಯಮ ಜಾರಿ ಮಾಡಲಾಗಿತ್ತು. ಇದೀಗ 55% ಸೌದೀಕರಣದ ನಿಯಮವನ್ನು ಜಾರಿ ಮಾಡಲಾಗಿದೆ. ಸೌದೀಕರಣಕ್ಕೆ ಪರಿಗಣಿಸಬೇಕಾದರೆ ದಂತ ವೈದ್ಯರು ಕನಿಷ್ಠ 9,000 ಸೌದಿ ರಿಯಾಲ್ ಮಾಸಿಕ ವೇತನವನ್ನು ಗಳಿಸಬೇಕು. ಮಾತ್ರ ಅಲ್ಲ, ಸೌದಿ ಆರೋಗ್ಯ ಆಯೋಗದಿಂದ ವೃತ್ತಿಪರ ಮಾನ್ಯತೆಯನ್ನು ಹೊಂದಿರಬೇಕು. ಸೌದಿಯಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ, ಸುಧಾರಣಾ ಕ್ರಮಗಳು ನಡೆಯುತ್ತಿವೆ. ಒಂದೊಂದೇ ವೃತ್ತಿಪರ ಕ್ಷೇತ್ರವನ್ನು ಸೌದೀಕರಣಕ್ಕೆ ಒಳಪಡಿಸಲಾಗ್ತಾ ಇದೆ. ಸೌದಿ ನಾಗರಿಕರನ್ನ ವೃತ್ತಿ ಕೌಶಲ್ಯರನ್ನಾಗಿ ತರಬೇತಿಗೊಳಿಸುವುದು ಮತ್ತು ನಿಧಾನಕ್ಕೆ ಅವರನ್ನ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿಗೆ ನೇಮಿಸುವ ನಿಯಮಗಳನ್ನು ಸೌದಿ ಅರೇಬಿಯಾ ಗಂಭೀರವಾಗಿ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ದಂತ ಕ್ಷೇತ್ರದಲ್ಲಿ ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗಿನ ನಿಯಮದಿಂದಾಗಿ ಭಾರತೀಯರಿಗೆ ಭಾರೀ ಪ್ರಮಾಣದಲ್ಲಿ ಉದ್ಯೋಗ ಕಡಿಮೆ ಆಗಲಿದೆ ಅಥವಾ MDS ಮಾಡಿದ ಭಾರತೀಯರಿಗೆ ಮಾತ್ರ ಸೌದಿಯಲ್ಲಿ ಇನ್ನು ಮುಂದೆ ಅವಕಾಶಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳಲ್ಲಿ 55% ವೈದ್ಯರು ಸೌದಿಯವರೇ ಆಗಿರಬೇಕು. ಇಲ್ಲದಿದ್ದರೆ ದಂಡ, ಲೈಸೆನ್ಸ್ ಸಮಸ್ಯೆಗಳು ತಲೆದೋರಬಹುದು. ಇದರಿಂದಾಗಿ ಕೆಲವು ಸಂಸ್ಥೆಗಳು ಭಾರತೀಯ ದಂತ ವೈದ್ಯರನ್ನ ಕಡಿಮೆ ಮಾಡಿ ಸೌದಿ ನಾಗರಿಕರನ್ನ ನೇಮಿಸಬೇಕಾಗ್ತದೆ. ಇದರಿಂದಾಗಿ ಭಾರತೀಯರು ಉದ್ಯೋಗ ಕಳ್ಕೊಳ್ಬಹುದು ಅಥವಾ ಕಾಂಟ್ರಾಕ್ಟ್ ನವೀಕರಣ ಮಾಡದೆ ಅವರನ್ನ ಸೌದಿಯಿಂದ ದಂತ ಆಸ್ಪತ್ರೆಗಳು ಕಳಿಸಿಕೊಡಲಬಹುದು. ಕೇರಳ ಮತ್ತು ಕರ್ನಾಟಕದಿಂದ ಸಾಕಷ್ಟು ಮಂದಿ ಈ ದಂತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇಂಥವರು ಒಂದೋ ಭಾರತಕ್ಕೆ ಮರಳಿ ಇಲ್ಲಿ ಉದ್ಯೋಗವನ್ನು ಹುಡುಕಬೇಕಾಗುತ್ತೆ ಅಥವಾ ಇತರ ಗಲ್ಫ್ ರಾಷ್ಟ್ರಗಳಾದ UAE, ಒಮಾನ್ನಂತಹ ರಾಷ್ಟ್ರಗಳಿಗೆ ಅವರು ಸ್ಥಳಾಂತರಗೊಳ್ಳಬೇಕಾದ ಅನಿವಾರ್ಯತೆಯೂ ಎದುರಾಗಬಹುದು. ಅಂತೂ ಸೌದಿಯಲ್ಲಿ ಮಳೆ ಬಂದ್ರೆ ಭಾರತದಲ್ಲಿ ಕೊಡೆ ಹಿಡಿಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.